ವೇಷಧಾರಿಯು ಅದೇ ರೀತಿಯಲ್ಲಿ ಅರ್ಥಧಾರಿಯು ಪ್ರಸಿದ್ಧರು ರಾವಣ, ರಾಮ, ದಕ್ಷ, ಋತುಪರ್ಣ ಮೊದಲಾದ ವೇಷದಲ್ಲಿ ರಂಗಸ್ಥಳದ ರಾಜ ಎಂದೇ ಪ್ರಸಿದ್ಧರು. ಇವರ ಈ ಅರ್ಥಗಾರಿಕೆಯನ್ನು ಇದೀಗ ಕೇಳಿ. ವೃಕ್ಷ ಲಕ್ಷಣ ಹಳಾರು ಬರುತ್ತಿರುವುದು ವಾರಿಯ ಜನರ ಕುಟ್ಟನ್ನು ಈ ಕಡೆ ಪ್ರವೇಶಿಸುವಂತೆ ಆಕಾಶದ ಎತ್ತರಕ್ಕೆ ಧೂಳು ಹಾರುತ್ತಿದೆ. ಯಾರು ಏನು ಎಂಬುದನ್ನು ಈ ಎತ್ತರ ಸ್ಥಳ ತಿಳಿದ ತಮ್ಮ ಲಕ್ಷಣ ನೋಡೋಣ ನೋಡೋಣ ನೋಡು. ಅದೇ ರೀತಿಯಲ್ಲಿ ಪುತ್ತೂರು ದಿ ನಾರಾಯಣ ಹೆಗ್ಗಡೆ ಇವರು ಧರ್ಮಸ್ಥಳ ಮೇಳದಲ್ಲಿ ಜೀವ ತುಂಬುವ ವೇಷಗಾರಿಕೆ, ಋತುಪರ್ಣ, ಕರ್ಣ, ಅನ್ನಪ್ಪ, ರಾವಣ ಮೊದಲಾದ ರಾಜವೇಷ ಮತ್ತು ಮಾತುಗಾರಿಕೆ, ಗಾಂಭೀರ್ಯ, ರಂಗಸ್ಥಳದ ರಾಜ ಎನ್ನುವುದರಲ್ಲಿ ಬೇರೊಂದು ಮಾತಿಲ್ಲ. ಪುತ್ತೂರು ನಾರಾಯಣ ಹೆಗ್ಗಡೆಯವರು ಇವರ ಸ್ವರಾನುಕರಣೆಯನ್ನು ನೀವೀಗ ಆಲಿಸಿ. ಅಮ್ಮ ತಾಯ ಭಗವಂತ ಮೂರು ದಿವಸ ಆಯ್ತು ತಾಯಿ, ಊಟ ನಿದ್ರೆಗಳಲ್ಲಿ ಹಸಿಯಿಂದ ಕಂಗಡುತ್ತಾ ಇದ್ದಮ್ಮ. ಏನಾದರೂ ಕೊಡ್ತೀರಾ ತಾಯಿ? ಅಮ್ಮ ನಮ್ಮ ಹೆಸರನ್ನು ಕೇಳಿದ್ರಾ ತಾಯಿ? ನಾನು ಈ ಉಂಡ ಬಲ್ಲಮ್ಮ, ನಾನು ಬೆಟ್ಟದ ಮೇಲಿನ ಬಲ್ಲವ. ಬೆಟ್ಟದ ಮೇಲೆ ಹೋದ್ರೆ ನಮ್ಮ ಅಣ್ಣ ತಿಳ್ಕೊಂಡಾಗ್ತಾನೆ. ಬೆಟ್ಟದ ಕೆಳಗೆ ಬಂದಾಗ ನಮ್ಮ ಅಪ್ಪ ಎಂದುಕೊಂಡಾಗ. ಬೆಟ್ಟದ ಮೇಲಿರುವಂತಹ ಅಣ್ಣ, ಬೆಟ್ಟದ ಕೆಳಗಿರುವಂತಹ ಅಪ್ಪ, ಅಣ್ಣ ಮತ್ತು ಅಪ್ಪ ಒಂದಿಗೆ ಸೇರಿದಾಗ ಅಣ್ಣಪ್ಪ ಎಂಬ ಹೆಸರನ್ನು ಕರೀತಾ ಇದ್ದನಮ್ಮ, ಕರೀತಾ ಇದ್ದ. ಅದೇ ರೀತಿ ಇನ್ನೋರ್ವರು ಕುಂಬಳೆ ಸುಂದರ್ರಾವ್ ಮತ್ತು ಶ್ರೀ ಮಿಜಾರು ಅಣ್ಣಪ್ಪ ಇವರ ನಳದಮಯಂತಿ, ಋತುಪರ್ಣ ಮತ್ತು ಬಾಹುರ ಇವರ ಮುಖಾಮುಖಿ ಸನ್ನಿವೇಶ ಇದೀಗ ನಿಮ್ಮ ಮುಂದೆ. ಸ್ವಾಮಿ ಎಲ್ಲ ಕೆಲವಸ್ತು ಜಾಡ್ಕೊಂಡ್ಯ ಕಚ್ಚಿಕೊಂಡು ಜಾಡ್ಕೊಂಡೆ ಸ್ವಾಮಿ. ನಾವು ತಿಕ್ಕಂಡು ಸ್ವಾಮಿ ಅವು ಅಚಿಪ್ಪತ್ತೆರಡು ಯೋಜನೆ ಪೀರಾಭರಣ ಸ್ವಾಮಿ. ಒಂದು ನಾವು ತಿಕ್ಕಂಡು ಅಚಿಪ್ಪತ್ತೆರಡು ಯೋಜನೆ ಪೀರಾಭರಣ ಸ್ವಾಮಿ. ಒಂದು ರಥ ತಿರ್ಗಬಡಿ ಸ್ವಾಮಿ. ರಥ ತಿರ್ಗವರ್ಷೆ ರಥ ಉಂಟಲ ಬಹುಗ ಅಂದ್ರೆ ಏನು ಮಾಡೋಲ್ಲ ದಯ ಸ್ವಾಮಿ. ಏರಿಯಲ್ಲಿ ಏನು ಹಾಕ್ತಾವ ಪ್ರವೇಶಗಳಿಗೆ ನೆನವನ ಧಾರವನ್ನು ಮಹತ್ವ ಪಡುವುದು. ಆ ಮಹತ್ವ ಈ ರೀತಿಯಲ್ಲಿ ಬರ್ತದೆ. ಸಖ್ಯಪಣ ಏರಿ ಅಲ್ಲಿನ ಸೇವೆಗೆ ಬಾವಿಕೆ ಸ್ವಾಮಿ. ಏನು ಸೇವೆಗೆ ಓ ಅಪಗಂಡ ಇನ್ನೊಳ ಮಹಾಚಕ್ರವರ್ತಿ ಬೇಕಲ್ಲ ನಡೆನಿ ನೀಚಿನ ಕೂಡ ಆಳಿನ ನನ್ನ ಚಕ್ರವರ್ತಿನ ಯೋಗ್ಯತೆ ಓಳು ಸ್ವಾಮಿ. ಇಲ್ಲಿ ನಾಟದೀಪಿನ ಈ ಬಾಲ್ಕನ ಯೋಗ್ಯತೆ ಓಳು ಹಿರಿಯನ ಈ ನಮನೆ ಪನ್ನೆರ ಬಲ್ಲಿ ಸ್ವಾಮಿ ಪನ್ನೆರ ಬಲ್ಲಿ ಅಪಗಂಡ ಈ ಸತ್ಯ ಪಡಬಂದ ಆಳಿ ಯಾನೆ ಆಸ್ಥಾನ ಪ್ರವೇಶ ನಗರ ಕನ್ನಡ ನನ್ನ ವಲಯದಾದ ಒಂದು ಮಹತ್ವ ಇತ್ತು. ಆ ಮಹತ್ವ ಇಲ್ಲಿ ಕನ್ನಡ ಸತ್ಯಪಣ ಏರು ಯಾರಿಗೇನು ಸೇವಕ್ಕೆ ಬಾವಿಕೆ ಸ್ವಾಮಿ. ಏನು ಸೇವಕ್ಕೆ ಸತ್ಯಪಣ ಏರು ಯಾರಿಗೇನು ಸೇವಕ್ಕೆ ಬಾವಿಕೆ ಸ್ವಾಮಿ. आणि काढणं भरठं पाहिजे अल्फाबेट छप छम उपमर्त करूया टेन्शन करूया आपल्याला एका अनुमानाने मी वेग साधारण वेगत कारण पक्षाने खाना पडावडला ना अजिपत्तेरಡು जन रथ ತುಂಬ ಬರ್ತದೆ. टेन्शन अवस्थे जनतेला होते सत्यपण ಏರು ಶಾನಿಯನ್ ಸೇವಕ್ಕೆ ಬಾವಿಕೆ ಸ್ವಾಮಿ. ಓಲೋ ಎಲ್ಲ ನೀವು ಒಂದು ಕ್ಷಣದಲ್ಲಿ ಬಂದು ಸತ್ಯ ಬರಡು ಒಂದೇ
ಒಂದು ಮೂಳೆ ಇತ್ಯರ್ಥವಳು ನೀನು ಆಡಬಿಟ್ಟಲ್ಲ ತಂದು ಬರ್ತೀನಿ ನಿನ್ನ ಸ್ವಾಮಿತ್ವಕ್ಕೆ ಬರ್ತೀನಿ ನಿನ್ನ ಸ್ಥಾನ ಶಿಕ್ಷಣಕ್ಕೆ ಬರ್ತೀನಿ ಒಂದೇ ಏನಂತ ಪರಡು ಚಂದನ ನನ್ನ ದಾದ ಕುದುರೆ ಎಲ್ಲ ಪ್ರಾಣ ಪ್ರಾಣ ತ್ಯಾಗ ಮಾಡ್ತೀನಿ ಅದು ಶ್ವಾಸ ಉಂಟಲ್ಲ ಸ್ವಾಮಿ ಒಂದು ದಾದಿಗೆ ನಿಜೋಗ್ಲತ್ತಿಗೆನ ನೀನು ಏನು ತೆರಣ ಅದಕ್ಕೇನಂತಾರ ಅವೇ ನಲಮಾ ಚಕ್ರವರ್ತಿಗಳನ್ನ ಯಾನೆ ಸ್ವಾಮಿ ಯಾನೆ ಕೊನೆಯದಾಗಿ ಮಾಜಿ ಪ್ರಧಾನಿ ಶ್ರೀಮಾನ್ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ದೇಶದ ಜನಮೆಚ್ಚಿನ ಪ್ರಧಾನಿ ಇವರ ಸಮರ್ಥ ಆಡಳಿತ ಭಾರಿ ದ್ವೀಪವನ್ನು ತೋರಿಸಿಕೊಟ್ಟು ಇವರ ಹಿತ ಮಿತವಾದ ಮಾತನ್ನು ಇದೀಗ ಕೇಳಿ. बिहार वाजपेयी हूँ मैं ईश्वर का नाम शब्द लेता हूँ मैं श्रद्धावती अब देश के उन्नति के लिए मैं जीवन समर्पण करता हूँ आप सब प्रार्थना एक रहे आपका मन एक घूम आपका संकल्प जोड़कर और संगठित होकर सब कार्यों को पूर्ण करने के लिए समर्पण